ಈಗ ಎಲ್ಲರೂ ಮೊಬೈಲ್ ತಗ ಟೈಪ್ ಮಾಡಿ ಕಳಿಸಿ ಅಂತಂದ್ರೆ ರಪ ರಪ ಅಂತ ಇಷ್ಟಿಷ್ಟುದ್ದ ಪ್ಯಾರ ಮಾಡಿ ಟೈಪ್ ಮಾಡಿ ಕಳಿಸ್ತೀರಾ. ಅದನ್ನ ಅದನ್ನೇ ಹೇಳಿದ್ದು. ಅದನ್ನ ಏನಾರು ಬೇಸ್ ವಾಯ್ಸ್ಗೆ ಹಾಕೊಂಡು ಏನಾರು ಕಿವಿ ಕೇಳಿಸ್ಕೊಂಡ್ಬಿಟ್ರೆ ಎದ್ರುಕೊಂಡ್ಬಿಡ್ಬೇಕು ಹಂಗ್ ಟೈಪ್ ಮಾಡಿರ್ತಾರೆ. ಮಾತಾಡಿ ಅಂದ್ರೆ ಸರ್ ದಟ್ ಇಸ್ ವಾಟ್ ಅಂದ್ರೆ ನಿಮ್ಮಿಂದನೇ ಬೇಕಾಗಿರೋದು ನನಗೆ. ಸೊ ಕ್ವಶನ್ ಅಂತ ಫೀಲ್ ಆಗ್ದಿಲ್ಲ, ಪ್ಲೀಸ್ ಓಪನ್ ಹಾರ್ಟೆಡ್ ಆಗಿ ಮಾತಾಡಿ. ಸಿ ಅದಕ್ಕೆ ಇನ್ ಜನರಲ್ ಆಗಿ ಏನಾಗುತ್ತೆ ಗೊತ್ತಾ, ಒಂದು ನನ್ನನ್ನ ತುಂಬಾ ಜನ ಇಷ್ಟಪಡ್ತಾರೆ ಅಂತ ಒಂದ್ ಕಡೆ ನಾನು ಇಷ್ಟಪಟ್ಬಿಟ್ಟು ಏನಾದ್ರು ಸಿನಿಮಾ ಗಿನ್ಮಾ ಅಂತ ಅಡಿಪಾಯ ಇಲ್ದಂಗೆ ಏನಾದ್ರು ಬ್ಲೂ ಪ್ರಿಂಟ್ ಇಲ್ದಲ್ಲ ಬಂದೆ ಅಂತ ಅನ್ಕೊಳ್ಳಿ, ಇಟ್ ಇಸ್ ಅ ವೇಸ್ಟ್ ಇನ್ವೆಸ್ಟ್ಮೆಂಟ್ ನನ್ನ ಟೈಮು ಕೂಡ ಅಂಡ್ ನನ್ನ ಮೇಲೆ ದುಡ್ಡು ಹಾಕೋರು ಕೂಡ. ಕ್ಲೀನ್ ಆಗಿ ಆ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಈಗ ನಾನು ಕರೆದು ಮಾತಾಡಿಸ್ತಿರೋ ಉದ್ದೇಶನೂ ಅಷ್ಟೇ, ನಾನು ಹೇಳಕ್ ಹೊರಟಿರೋ ಉದ್ದೇಶನೂ ಅಷ್ಟೇ. ನಾನು ಏನ್ ಮಾಡಕ್ ಹೋಗ್ತಿದ್ದೀನಿ ಅಂತಂದ್ರೆ, ಒಬ್ಬ ಸಿಂಗಲ್ ಮ್ಯಾನ್ ಆಗಿ ನಾನು ಎಲ್ಲಿವರೆಗೂ ನುಗ್ಬೋದು ಅಂಡ್ ನನ್ನ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾನು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಬಂದ್ಬಿಡಿ ಥಿಯೇಟರ್ಗೆ ಬನ್ನಿ ಅಂತಂದ್ರೆ ನಮ್ಮ ತಾಯಣಗೂ ಗೊತ್ತು ನಾನು ಥಿಯೇಟರ್ಗೆ ಎಷ್ಟು ಜನ ಬಂದು ನೋಡ್ತಾರೆ ಸಿನಿಮಾ ಅಂತ, ಸರಿನಾ? ನಿಜವಾಗ್ಲೂ ಗೊತ್ತು. ಸೊ ಇಟ್ ಇಸ್ ನಾಟ್ ಲೈಕ್ ನಾನು ತುಂಬಾ ಇದನ್ನಾಗಿ ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ, ಇಟ್ ಇಸ್ ಎಂಡ್ ಆಫ್ ದ ಡೇ ಬಿಸ್ನೆಸ್. ಒಂದು ಸಿನಿಮಾ ನನ್ನ ಪ್ಯಾಷನ್ಗೆ ನಾನು ಹೀರೋ ಆಗಿ ಮಾಡ್ಬೋದು ಅಂತಿದ್ರು ಎಂಡ್ ಆಫ್ ದ ಡೇ ಇಟ್ ಇಸ್ ಅ ಬಿಸ್ನೆಸ್. ಅಲ್ಲಿ 1 ಕೋಟಿ ಹಾಕಿರೋದು 25 ಲಕ್ಷ ಎಕ್ಸ್ಟ್ರಾ ಬಂದ್ರೆ ಆ ಪ್ರೊಡ್ಯೂಸರ್ ನೆಕ್ಸ್ಟ್ ಬಂದು ನಮಗೆ ಮಾಡೋದು. ಇವನ್ ನಿಮ್ಕಿನ ಜಾಸ್ತಿ ನನ್ನನ್ನೇ ಒಂದ್ಸತಿ ಹಂಗೆ ನೋಡ್ಬೇಕು ಅಂತ ನನಗೆ ಆಸೆ ಇದೆ. ಈಗ ಬ್ಯಾಡ್ ಮನಸ್ ಎಲ್ಲ ಮಾಡಿದಾಗ ಇವನ್ ಆ ಓಪಲ್ಲೇ ಮಾಡಿದ್ದು ಕೂಡ. ಈಗ ಸೂರಿ ಸರ್ ಜೊತೆ ಒಂದ್ ಕೆಲಸ ಮಾಡ್ತಾ ಇದೀವಿ, ನೆಕ್ಸ್ಟ್ ಬೇರೆದೇನಾದ್ರು ಆಗ್ಬೋದೇನೋ, ಇಲ್ಲ ಬೇರೆದೇನಾದ್ರು ನೋಡೋಣ, ಒಂದ್ ದೊಡ್ಡದಾಗತ್ತೆ. ಸೊ ಈಗ ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಲ್ವಾ. ಅಂಡ್ ಎಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್, ಎಗೇನ್ ವಿ ಹ್ಯಾವ್ ಟು ಕಿಕ್ ಬ್ಯಾಕ್. ಟ್ರಸ್ಟ್ ಮೀ, ಆ ಕಿಕ್ ಬ್ಯಾಕ್ ಗಳಿಗೆ ನೀವೇ ಕಾರಣ. ನಾನು ಅದನ್ನೇ ಹೇಳಿದ್ದು, ನನ್ನ ಎಷ್ಟೋ ದಿನದ ಬೆಳಗ್ಗೆ ಎದ್ದೇಳೋದಕ್ಕೆ ನೀವು ರೀಸನ್, ನನ್ನ ಬೆಳಗ್ಗೆ ಎಷ್ಟೋ ನಿದ್ದೆಗೆಟ್ಟು ಕೆಲಸ ಮಾಡೋದಕ್ಕೆ ನೀವುಗಳ ರೀಸನ್. ಟ್ರಸ್ಟ್ ಮೀ, ಅವಶ್ಯಕತೆನೇ ಇಲ್ಲ. ಒಬ್ಬ ಆರ್ಟಿಸ್ಟ್ ಏನಾದ್ರು ನನ್ಗೆ ಅವಶ್ಯಕತೆ ಇಲ್ಲ, ತಿಂಗಳ ಸ್ಯಾಲ್ರಿಗೆ ನಾವು ಕೆಲಸ ಮಾಡ್ಬೇಕು ಅಂತ ಏನಾದ್ರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂತಂದ್ರೆ ಆರ್ಟಿಸ್ಟ್ ಅವತ್ತೇ ಸತ್ತೋಗ್ತಾನೆ.